ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ ಜನಹಳ್ಳಿ. ಒಳ ಮೀಸಲಾತಿ ಜಾರಿಗೆ, ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಸರ್ಕಾರ ನಿರ್ಧಾರ ಕೈಗೊಂಡ ನಂತರ ಅಲೆಮಾರಿ ಸಮುದಾಯಕ್ಕೆ ಭಾರಿ ಅನ್ಯಾಯ ಆಗಿರುವ ಸಂಬಂಧಪಟ್ಟಂತೆ ಸಾಕಷ್ಟು ಕೂಡ ಆಕ್ರೋಶ ವ್ಯಕ್ತವಾಗಿರುವಂಥದ್ದು. ಈ 5.25, 5.25 ಮತ್ತು 4.5 ಮೀಸಲಾತಿ ಸೂತ್ರವನ್ನು ರಚಿಸಿ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿರುವಂಥದ್ದು. ಆದರೆ ಅಲೆಮಾರಿ ಸಮುದಾಯ ಇದಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು. ಈ ಸಂಬಂಧಪಟ್ಟಂತೆ ಇಂದು ಗಾಂಧಿ ಭವನದಲ್ಲಿ ಸಭೆಯನ್ನು ನಡೆಸಿ ಒಂದಷ್ಟು ತೀರ್ಮಾನವನ್ನು ಮಾಡಿರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಅಸ್ಪೃಶ್ಯ ಅಲೆಮಾರಿ ಸಮುದಾಯದ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷರಾದಂಥ ಶೇಷಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಸಭೆಯನ್ನು ಮಾಡಿರುವಂಥದ್ದು, ಏನು ತೀರ್ಮಾನ ಆಗಿದೆ ಅಂತ ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲು ಈ ಮೀಸಲಾತಿ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯ ಏನು? ಸಭೆಯನ್ನು ಕಳೆದ ಆಗಸ್ಟ್ನಲ್ಲಿ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಬಗ್ಗೆ ಒಂದು ಆದೇಶವನ್ನೇನು ಹೊರಡಿಸ್ತು, ಅದು ಸಂಪೂರ್ಣ ಪರಿಶಿಷ್ಟ ಜಾತಿಯ ಅಲೆಮಾರಿ ಸಮುದಾಯಗಳಿಗೆ ವಿರುದ್ಧವಾದಂಥ ಒಂದು ಆದೇಶ ಅಥವಾ ಒಂದು ತೀರ್ಮಾನ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತದೆ. ಇದಾದ ನಂತರ ಭಾಳಷ್ಟು ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನೆಲ್ಲ ಕರೆದು, ನಮ್ಮ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳನ್ನು ಕರೆದು ಚರ್ಚೆ ಮಾಡಿ, ಇಲ್ಲ ಖಂಡಿತವಾಗೂ ನಿಮಗೆ 1% ಮೀಸಲಾತಿಯನ್ನು ನಾವು ಹೊಲಿಸ್ಕೊಡ್ತೀನಿ, ಯಾವುದೇ ಕಾರಣಕ್ಕೂ ನಿಮ್ಮನ್ನು ಕಡೆಗಣಿಸ್ತಕ್ಕಂಥ ಪ್ರಶ್ನೆಯೇ ಇಲ್ಲ ಅಂತಕ್ಕಂಥ ಮಾತನ್ನು ಮೊದಲು ಸಭೆ ನಡೆದಾಗ ಅದನ್ನು ಅಸಹ್ಯತೆ ತೋರಿಸಿದ್ರು. ಕಳೆದ 2 ಸಭೆಗಳಲ್ಲಿ ಅವರು ಪರಿಪೂರ್ಣವಾಗಿ ನಿಮಗೆ ನ್ಯಾಯ ದೊರಕಿಸ್ಕೊಡ್ತೀನಿ, 1% ಮೀಸಲಾತಿ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು. ಇದಾದ ನಂತರ ಏನು 17% ಕೊಟ್ಟಿರ್ತಕ್ಕಂಥ ಒಳ ಮೀಸಲಾತಿ ವ್ಯವಸ್ಥೆ ಬಗ್ಗೆ ಕಾನೂನಲ್ಲಿ ಸ್ವಲ್ಪ ಅದಕ್ಕೆ ತೊಡಗು ಬಂದು ಮತ್ತೆ ಅದನ್ನು 15% ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ತೆಗೆದುಕೊಳ್ತು ಸರ್ಕಾರ. ಅದರಲ್ಲಿ ಮೊನ್ನೆ 3-4 ದಿನದ ಹಿಂದೆ ವಿಶೇಷ ಸಂಪುಟದ ಸಭೆ ನಡೆದು ಈ ಅಲೆಮಾರಿಗಳಿಗೆ ಮರಣಶಾಸನವನ್ನು ಮಾಡಿರ್ತಕ್ಕಂಥದ್ದು ಅಕ್ಷರಶಃ ಸತ್ಯವಾಗಿರ್ತಕ್ಕಂಥ ವಿಚಾರ ಅಂದರೆ ತಪ್ಪಾಗಲಾರದು. ಮತ್ತು ಒಳ ಮೀಸಲಾತಿನಲ್ಲಿ ನಮಗೆ ಎ, ಬಿ, ಸಿ ಅಂತ ಗುಂಪುಗಳನ್ನು ಮಾಡಿ, ಎನಲ್ಲಿ 5.25, ಬಿನಲ್ಲಿ 5.25, ಸಿನಲ್ಲಿ 4.5 ಅಂದರೆ 4.25 ಈ ಥರದ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಗಮನಿಸಿದ್ದೇವೆ. ಇದರಲ್ಲಿ 4.25ರಲ್ಲಿ 20% ಏನು ನಾವು ಮೀಸಲಾತಿನ ಕೊಡ್ತೀವಿ, ಅದರಲ್ಲಿ ಒಂದು ಪೋಸ್ಟನ್ನು 5 ಪೋಸ್ಟಲ್ಲಿ 1 ಪೋಸ್ಟನ್ನು ಅಲೆಮಾರಿ ಸಮುದಾಯದವ್ರು ಕೊಡ್ತೀವಿ ಅಂತಕ್ಕಂಥ ವಾದ ಏನಿದೆ, ಅದು ನಿಜಕ್ಕೂ ಕೂಡ ಮತ್ತೆ ಅಲೆಮಾರಿಗಳನ್ನು ಮರಣಶಾಸನ ಮಾಡ್ತಾ ಇರ್ತಕ್ಕಂಥದ್ದು ಯಾರೂ ಕೂಡ ಒಪ್ಪುವಂಥದ್ದು ಅಲ್ಲ. ಪರಿಪೂರ್ಣವಾಗಿ ಇವತ್ತು ಈ ಸಮುದಾಯಗಳು ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅತ್ಯಂತ ತಳದಲ್ಲಿರ್ತಕ್ಕಂಥವ್ರು ಇವರಲ್ಲಿ ಯಾರೂ ಕೂಡ ಜನಪ್ರತಿನಿಧಿಗಳಿಲ್ಲ, ಆರ್ಥಿಕವಾಗಿ ಇಲ್ಲ, ಶೈಕ್ಷಣಿಕವಾಗಿ ಯಾವುದೇ ಒಂದು ದೊಡ್ಡ ಒಂದು ತಹಶೀಲ್ದಾರ್ ಅಥವಾ IAS, KS, IPS, IRS ಇದು ಕೂಡ ಇಲ್ಲ. ಇವ್ರ ಬಗ್ಗೆ ಧ್ವನಿ ಎತ್ತಕ್ಕಂಥವ್ರು ಯಾರೂ ಇಲ್ಲದಿರೋದ್ರಿಂದ ತುಂಬ ಅನ್ಯಾಯ ಆಗಿದೆ. ಈ ಅನ್ಯಾಯವನ್ನು ನಿಜಕ್ಕೂ ಈ ಮೂಲಕ ಖಂಡಿಸ್ತಾ ಇದ್ದೇವೆ. ಮುಂದಿನ ದಿನಮಾನಗಳಲ್ಲಿ ನಾವು ಇದ್ರ ಬಗ್ಗೆ ಸೂಕ್ತ ತೀರ್ಮಾನವನ್ನು ತೆಗೆದುಕೊಂಡು ಇದರ ಅಡಿಯಲ್ಲಿ ನಾವು ಕಾನೂನು ಹೋರಾಟವನ್ನು ಕೂಡ ಮಾಡಬೇಕಾಗ್ತದೆ. ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಮಾಡಿ ಸರ್ಕಾರವನ್ನು ಗಮನ ಸೆಳೀಬೇಕಾಗ್ತದೆ. ಇದನ್ನು ಪರಾಮರ್ಶೆ ಮಾಡಿ ಇದನ್ನು ತಿದ್ದುಪಡಿ ಮಾಡೋದಕ್ಕೆ ಸರ್ಕಾರ ಮುಂದೆ ಬರಲಿ ಅಂತಕ್ಕಂಥ ರೀತಿಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ನಾವು ಸಜ್ಜಾಗ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ತಿಳಿಸ್ಲಿಕ್ಕೆ ಬಯಸ್ತೀವಿ. ಸರ್, ಇವತ್ತು ಸಭೆಯನ್ನು ನಡೆಸಲಾಯಿತು. ನಿಮ್ಮ ಸಮುದಾಯದ ಸಂಬಂಧಪಟ್ಟಂತೆ ಮುಖಂಡರ ಜೊತೆ ಸಭೆ ನಡೆಸಿದೆ. ಸಭೆಯಲ್ಲಿ ಏನು ತೀರ್ಮಾನ ಆಗಿದೆ? ಸಭೆಯಲ್ಲಿ ಪ್ರಮುಖವಾಗಿ 3-4 ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ. ಒಂದು, ಕಾನೂನು ಹೋರಾಟವನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಒಂದು. ಎರಡನೇದು, ಸರ್ಕಾರಕ್ಕೆ ಮತ್ತೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿ ಸರ್ಕಾರದ ಗಮನವನ್ನು ಸೆಳೆದು ಏನು ಮಾಡಿರ್ತಕ್ಕಂಥ ಆದೇಶ ಮಾಡಿರ್ತಕ್ಕಂಥದ್ದು ಪರಿಷ್ಕರಣೆ ಮಾಡೋದಕ್ಕೆ ಯಾವ ರೀತಿ ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ಮಾಡಿದ್ದೀವಿ. ಮೂರನೇ ಅಂಶ, ಇದ್ರ ಬಗ್ಗೆ ಒಂದು ದೊಡ್ಡ ಪ್ರತಿಭಟನೆ ಮಾಡಬೇಕು ಕೇಂದ್ರ ಸ್ಥಾನದಲ್ಲಿ ಬೆಂಗಳೂರಲ್ಲಿ ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ. ಇದಾದ ನಂತರ ಮತ್ತೆ 3, 4, 5 ಸಾಕಷ್ಟು ಇದ್ದಾವೆ. ಉದಾಹರಣೆಗೆ ನಮ್ಮನ್ನು ಪ್ರತ್ಯೇಕ ನಿಗಮ ಮಾಡ್ತಕ್ಕಂಥದ್ದಾಗಿರ್ಬೋದು, ವಿಶೇಷ ಪ್ಯಾಕೇಜನ್ನು ಮಾಡ್ತಕ್ಕಂಥದ್ದಾಗಿದ್ರು, ಇನ್ನಿತರೆ ವಿಚಾರಗಳಿದ್ದಾವೆ. ಅದ್ರ ಜೊತೆಯಲ್ಲಿ ಕೂಡ ಭಾಳ ವರ್ಷಗಳಿಂದ ಏನು ಕೂಗಿದೆ, ಅಲೆಮಾರಿಗಳಿಗೆ ಒಂದು ಆಯೋಗ ಮಾಡಿ ಇವರ ಐಡೆಂಟಿಟಿ ಕ್ರೈಸಿಸನ್ನು ಬಗೆಹರಿಸಲಿಕ್ಕೆ ಸರ್ಕಾರ ಏನು ಆಯೋಗದಿಂದ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ತಿಳಿಸ್ಕೊಟ್ಟಿದ್ದೀವಿ. ಇದು ಆಯೋಗ ಮಾಡಿದರೂ ಕೂಡ ಅದನ್ನು ಯಾರನ್ನೊಬ್ಬನ ಅಧ್ಯಕ್ಷರ ನೇಮಕ ಮಾಡಿ ಆಯೋಗದ ಒಂದು ಸ್ವರೂಪಕ್ಕೆ ಚಾಲನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಭಾಳ ವಿಪರ್ಯಾಸವಾದಂಥ ವಿಚಾರ. ಸರ್, ಈಗ ಶೇಷಪ್ಪ ಒಂದು ಮಾತು, 20% ಉದ್ಯೋಗದಲ್ಲಿ ಮೀಸಲಾತಿ ಅಂತ ಹೇಳಿದ್ರು. ಸೊ ಅದು ಎಲ್ಲೊಂದು ಕಡೆ ಅಲೆಮಾರಿಗಳಿಗೆ ಅನುಕೂಲ ಆಗುತ್ತೆ ಅನ್ನೋದು ಅವರ ಅಭಿಪ್ರಾಯ. ಇದು ಎಲ್ಲೊಂದು ಕಡೆ ಕಣ್ಣುವರ್ಸೋ ತಂತ್ರ ಅಥವಾ ಬೇರೆ? 100ಕ್ಕೆ 100 ಸತ್ಯಕ್ಕೆ ದೂರವಾದಂಥ ವಿಚಾರ. ಹೇಗೆಂದರೆ 4.5ರಲ್ಲಿ 20% ಅಂದರೆ ಎಷ್ಟಾಯಿತು? 0.9.
ಅದು 1% ಅಲ್ಲ. ಆಮೇಲೆ ನಾವು ಎಲ್ಲಿ ಬರ್ತೀವಿ ಅಂದರೆ 1ನೇ ಸ್ಥಾನದಲ್ಲಿರ್ತಕ್ಕಂಥ ಏನಿಲ್ಲಿ ಗುಂಪಲ್ಲಿರ್ತಕ್ಕಂಥ ಲೆಫ್ಟು, 2ನೇ ಸ್ಥಾನದ ರೈಟು, 10 ಹೋಗಿ 11 ಸಿಗುತ್ತೆ ನಮಗೆ ಅನ್ನೋಣ ಆ ಥರ ಕೊಟ್ಟಾಗ. ಆ 11 ಸಿಗೋದು ನಮ್ಮಲ್ಲಿ ಯಾರು ಸಿಗ್ಬೋದು? ಅದು ಇದು ತುಂಬ ಕಷ್ಟಕರ. ಮಾಡಿರ್ತಕ್ಕ ಏನೀಗ ಮೀಸಲಾತಿ ಬಗ್ಗೆ ಏನು ಹೊಸ್ದಾಗಿ ಆದೇಶ ಹೊರಡಿಸಿದಾರಲ್ಲ 3-4 ದಿನದಿಂದ, ಅದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ ಅಂತಕ್ಕಂಥ ಮಾತನ್ನು ಈ ಮೂಲಕ ತಿಳಿಸ್ಲಿಕ್ಕೆ ಬಯಸ್ತೀನಿ. ಒಟ್ಟು ಎಷ್ಟು ಜನ ಅಂದರೆ ಈ 59 ಜಾತಿ ಅಡಿಯಲ್ಲಿ ಬರುವಂಥದ್ದು ಒಟ್ಟು ಎಷ್ಟು ಜನ ಸಂಖ್ಯೆ? 5,25,000. ಅಷ್ಟು ಜನಕ್ಕೂ ಕೂಡ ಒಂದು ಮರಣ ಶಾಸನ ಖಂಡಿತವಾಗೂ, ಅದರಲ್ಲಿ ಎರಡು ಮಾತಿಲ್ಲ. ಹೋರಾಟ ಅಂತಂದ್ರೆ ಯಾವ ರೀತಿ ಹೋರಾಟ ಇರುತ್ತೆ? ಮೊದಲು ನೀವು ಕಾನೂನು ಹೋರಾಟಕ್ಕೆ ಆಲ್ರೆಡಿ ತೀರ್ಮಾನ ಮಾಡಿದ್ದೀರಾ. ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ ಮತ್ತು ಪ್ರತಿಭಟನೆ ಯಾವ ರೀತಿ ಇರುತ್ತೆ? ಸತ್ಯಾಗ್ರಹಗಳು, ಪ್ರತಿಭಟನೆಗಳು ಇವೆಲ್ಲ ಹಿಂದೆಲ್ಲ ಸಾಕಷ್ಟು ಮಾಡಿದ್ದೀವಿ. ಆ ರೀತಿಯಲ್ಲೇ ಮುಂದುವರಿಸ್ತೀವಿ ನಾವು. ನಿಮ್ಮ ಹೋರಾಟಕ್ಕೆ ಬೆಂಬಲ ನಮಗೆ ಪ್ರಗತಿಪರ ಚಿಂತಕರು, ಅನೇಕ ಜನ ವಿದ್ಯಾರ್ಥಿಗಳಲ್ಲೂ ಕೂಡ ಇವತ್ತು ಜಾಗೃತಿ ಮೂಡಿದೆ ನಮ್ಮ ಸಮುದಾಯದ ವಿದ್ಯಾರ್ಥಿಗಳಲ್ಲಿ. ಹೌದಲ್ಲ, ನಮಗೆ ಅನ್ಯಾಯ ಆಗ್ತಾಯಿದೆ, ನಾವು ಅವ್ರ ಒಟ್ಟಿಗೆ ಸೇರಿ ಹಿರಿಯರ ಜೊತೆಲಿ ಸೇರಿ ನಾವು ಹೋರಾಟ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಆಗಿದೆ. ಅನೇಕರು ಬಾಯಲ್ಲಿ ಹೇಳ್ತಾರೆ, ಬಟ್ ಒಳಗೊಂದು ಹೊರಗೊಂದು ಅಂತಕ್ಕಂಥದ್ದು ಈ ಮೀಸಲಾತಿಯ ಒಂದು ಆದೇಶನೇ ಸಾಕ್ಷಿ ಅಂತ ನಾನು ಹೇಳಬಲ್ಲೆ. ನಮಗೆ ಹೇಳ್ತಕ್ಕಂಥ ಮಾತೇ ಒಂದು, ಹೇಳಿದ್ದು ಮಾತಂತೆ ಒಂದು, ನಡ್ಕೊಂಡೊಂದು ರೀತಿಯೇ ಒಂದಾಯಿತು. ಸೊ ಹಾಗಾಗಿ ನೋಡೋಣ, ಭಗವಂತ ಇದ್ದಾನೆ, ಯಾವುದೇ ಕಾರಣಕ್ಕೂ ನಮಗೆ ಅನ್ಯಾಯ ಆಗಲ್ಲ. ಇಲ್ಲಿ ಸಿಕ್ಕಿಲ್ಲ ಅಂದರೆ ಸುಪ್ರೀಂ ಕೋರ್ಟ್ ಇದೆ, ನಾವು ಅಲ್ಲಿ ತನಕ ಹೋಗೋ ಶಕ್ತಿ ನಮಗಂತೂ ಕೊಟ್ಟಿದೆ, ಅಲ್ಲಿ ತನಕ ಹೋಗ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭ ತಿಳಿಸ್ಬೋದು. ಸಿದ್ದರಾಮಯ್ಯ ಹಿಂದೆ ಭೇಟಿ ಮಾಡಿದ್ರಿ, ಸಂಬಂಧಪಟ್ಟಂತ ಅಂದರೆ ಸಚಿವರು ಕೂಡ ಭೇಟಿ ಮಾಡಿದ್ರಿ, ಅವ್ರು ಮೊದಲು ನಿಮ್ಗೆ ಭರವಸೆ ಕೊಟ್ಟಿದ್ರು. ಈಗ ಈ ಮೀಸಲಾತಿ ನೋಡಿದ ನಂತರ ಏನಿಸುತ್ತೆ ಸರ್ ಅವರು ಕೊಟ್ಟಿದ್ದಂಥ ಭರವಸೆ ಹೇಳಿಕೆಗಳೆಲ್ಲ ಕೂಡ? ಅಲೆಮಾರಿಗಳನ್ನು ಶಾಶ್ವತವಾಗಿ ಅಲೆಮಾರಿಗಳಿರಿ ಅಂತಕ್ಕಂಥ ಆದೇಶ ಮಾಡಿರ್ತಕ್ಕಂಥದ್ದು, ನಡ್ಕೊಂಡಿರ್ತಕ್ಕಂಥದ್ದು. ನೀವು ಇನ್ನೂ ಭಿಕ್ಷೆ ಬೇಡಿ ಆದಿ ಬೀದಿಗಳಲ್ಲಿ ತಟ್ಟೆ ತೊಗೊಂಡು ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡಿ ಇರಿ ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸರ್ಕಾರ ಸಿದ್ದರಾಮಯ್ಯ ಹೇಳಿರ್ತಕ್ಕಂಥದ್ದು 100% ಸತ್ಯ. ಯಾವ ಕಾನೂನು ಹೋರಾಟ ಶುರು ಮಾಡ್ತೀರಾ? ಅಂದರೆ ನೀವೊಂದು ಈಗಾಗಲೇ ಹೈಕೋರ್ಟಲ್ಲಿ ದಾವೆಯನ್ನು ಹೂಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತೆ ಹಿಂದೆ 17% ಮೀಸಲಾತಿ ಸಂಬಂಧಪಟ್ಟಂತೆ ಅದಕ್ಕೆ ತಡೆಯಾಜ್ಞೆ ಬಂದಿದೆ. ಈಗ ಮತ್ತೆ 15% ಆಧಾರದ ಮೇಲೆ ಮೀಸಲಾತಿಯನ್ನು ಆದೇಶ ಮಾಡಿರ್ತಕ್ಕಂಥದ್ದಕ್ಕೆ ಅದಕ್ಕೆ ಅಡಿಷನಲ್ ಪಿಟಿಷನ್ ಹಾಕಿ ಕಾನೂನಲ್ಲಿ ನಾವು ಹೋರಾಟ ಮಾಡ್ತೀವಿ. ಮತ್ತೇನೋ ತಡೆ ಸಿಗುವಂಥ ಭರವಸೆ ಇದೆ, ತಮ್ಮ ವಿಶ್ವಾಸ ಸಿಗುತ್ತೆ ಅಂದರೆ ವಿಶ್ವಾಸ ಇದೆ? ಈಗ ಸಕಾರಾತ್ಮಕವಾಗಿ ನಾವು ಚಿಂತನೆ ಮಾಡಬೇಕು, ನಕಾರಾತ್ಮಕವಾಗಿ ಚಿಂತನೆ ಮಾಡೋಕ್ಕೆ ಹೋಗಬಾರ್ದು. ಪಾಸಿಟಿವ್ ಆಗಿ ನಾವು ಥಿಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ, ನೋಡೋಣ. ಇದು ಶೇಷಪ್ಪ ಅವರ ಒಂದು ಹೇಳಿಕೆ ಸಭೆಯ ನಂತರ, ಅಂದರೆ ಮುಖಂಡರುಗಳ ಸಭೆಯ ಬಳಿಕ ತೀರ್ಮಾನವನ್ನು ಪ್ರಕಟ ಮಾಡಿರುವಂಥದ್ದು. ಕಾನೂನು ಹೋರಾಟ ಮಾಡ್ತೀವಿ, 4.5 ಅಂತ ಮೀಸಲಾತಿ ಕೊಟ್ಟಿದ್ದು ನಮ್ಮ ಭಾಳ ಮರಣ ಶಾಸನ ಆಗಿರುವಂಥದ್ದು. ಕಾನೂನು ಹೋರಾಟ ಜೊತೆಗೆ ಹೊರಗಡೆ ಪ್ರತಿಭಟನೆ ಸತ್ಯಾಗ್ರಹಗಳಂತ ಕೂಡ ಮಾಡ್ತೀವಿ. ಅದಕ್ಕೆ ಸರ್ಕಾರ ಅದಕ್ಕಿಂತ ಮುಂಚೆ ಎಚ್ಚೆತ್ತುಕೊಂಡು ಮತ್ತೆ ತಮ್ಮ ನಿರ್ಧಾರವನ್ನು ಮರುಪರಿಶೀಲನೆ ಮಾಡಬೇಕು ಅಂತ ಆಗ್ರಹವನ್ನು ವ್ಯಕ್ತಪಡಿಸಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.